ನಮಸ್ಕಾರ. ನಿಮಗೇನಾದರೂ ಗೊತ್ತಾ ಚಿಯಾ ಸೀಡ್ಸಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಬನ್ನಿ ತಿಳಿಸ್ಕೊಡ್ತೀನಿ. ಫಸ್ಟು ನಾವು ಅತಿ ಹೆಚ್ಚು ಪ್ರೋಟೀನ್ ಇರೋದು ಚಿಯಾ ಸೀಡ್ಸಲ್ಲಿ. ಮತ್ತು ಏನಿದೆ ಫೈಬರ್ ಕಂಟೆಂಟ್ ಇದೆ, ಕ್ಯಾಲ್ಶಿಯಮ್ ಇದೆ, ಮ್ಯಾಗ್ನೇಷಿಯಮ್ ಇದೆ, ಮತ್ತು ಐರನ್ ಕಂಟೆಂಟೂ ಇದೆ. ಸೊ ಇವೆಲ್ಲ ಇರೋದ್ರಿಂದ ಭಾಳ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಫಸ್ಟ್ ಏನಂತಂದರೆ ನಿಮ್ಗೆ ಜೀರ್ಣಕ್ರಿಯೆ ಕರೆಕ್ಟ್ ಆಗ್ತಿಲ್ಲ, ನಮಗೆ ಬಾತ್ರೂಮ್ ಗಟ್ಟಿ ಆಗ್ತಿದೆ, ಮೋಷನ್ ಗಟ್ಟಿ ಆಗ್ತಿದೆ ಅಂದರೆ ನೀವು ಚಿಯಾ ಸೀಡ್ಸ್ ತಿನ್ಬೋದು. ಅದರಿಂದ ನಿಮ್ಮದು ಜೀರ್ಣಕ್ರಿಯೆ ಸರಿಯಾಗುತ್ತೆ, ಮೋಷನ್ನೂ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಒನ್, ಶುಗರ್ ಇದೆ, ಶುಗರ್ ಕಂಟ್ರೋಲ್ ಆಗ್ತಿಲ್ಲ ಅನ್ನೋರು ಕೂಡ ಚಿಯಾ ಸೀಡ್ಸ್ ಯೂಸ್ ಮಾಡ್ಬೋದು. ನೀವು ಚಿಯಾ ಸೀಡ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಯಾರಾದರೂ ತೂಕ ಕಡಿಮೆ ಮಾಡ್ಕೋಬೇಕು, ನಮ್ಮ ವೇಟ್ ಲಾಸ್ ಆಗಲೇಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ನೀವು ಚಿಯಾ ಸೀಡ್ಸನ್ನು ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ವೇಟ್ ಲಾಸ್ ಆಗುತ್ತೆ. ಫೋರ್ತ್ ಒನ್, ನಿಮಗೇನಾದರೂ ಮೂಳೆ ಕರೆಕ್ಟ್ ಇಲ್ಲ, ನಮಗೆ ಅಂದರೆ ಬಲಿಷ್ಠವಾಗಿರಬೇಕು, ನಮಗೆ ಎಲುಬುಗಳೆಲ್ಲ ಕರೆಕ್ಟ್ ಇರಬೇಕು ಅಂತ ಶಕ್ತಿ ನೀಡಬೇಕು ಅಂತಂದರೆ ನೀವು ಚಿಯಾ ಸೀಡ್ಸ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಮ್ಯಾಗ್ನೇಷಿಯಮ್ ಜಾಸ್ತಿ ಇರೋದ್ರಿಂದ ಸ್ನಾಯು ಅಂತ ಏನು ಹೇಳ್ತೀವಲ್ಲ, ಸೊ ಸ್ನಾಯು ಬಲಿಷ್ಠ ಆಗೋಕ್ಕೂ ಯೂಸ್ ಮಾಡುತ್ತೆ. ಸೊ ನೀವು ಅದು ಯೂಸ್ ಮಾಡ್ಬೋದು. ಮತ್ತು ಕೂದಲು ಉದುರ್ತಿದೆ, ಚರ್ಮ ಅನ್ನೋರು ಕೂಡ ಚಿಯಾ ಸೀಡ್ಸನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ಚರ್ಮ ಹೊಳಿಬೇಕು, ನಮಗೆ ಸೌಂದರ್ಯ ಕರೆಕ್ಟ್ ಇರಬೇಕು, ಚರ್ಮ ರೋಗಗಳು ಏನು ಬರಬಾರ್ದು ಅಂದ್ರೂ ಚಿಯಾ ಸೀಡ್ಸ್ ಯೂಸ್ ಮಾಡ್ಬೋದು. ಇವು ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಸೊ ಸಲಹೆಗಳು ಏನು, ಯಾವ ಥರ ಚಿಯಾ ಸೀಡ್ಸನ್ನು ಯೂಸ್ ಮಾಡಬೇಕು ಅಂತಂತಂದರೆ, ನೀವು 10 ರಿಂದ 15 ನಿಮಿಷ ಚಿಯಾ ಸೀಡ್ಸನ್ನು ಒಂದು ಗ್ಲಾಸ್ ನೀರಲ್ಲಿ ನೆನೆಸಿಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನೀವು 1 ಚಮಚ ಮಾತ್ರ ಯೂಸ್ ಮಾಡ್ತಾ ಹೋಗಿ. 1 ಚಮಚ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡಬೇಕು ಅಂತ. ಫಸ್ಟ್ ಅಡ್ಜಸ್ಟ್ ಆಗುತ್ತಾ ಇಲ್ಲ ಅಂತ ನೋಡಬೇಕು. ಸೊ ನೆಕ್ಸ್ಟು ನೀವು ಈ ಚಿಯಾ ಸೀಡ್ಸನ್ನು ಮೊಸರು ಜೊತೆ ತಿನ್ಬೋದು, ಇಲ್ಲ ಹಣ್ಣು ಯಾವುದಾದ್ರೂ ಹಣ್ಣಿನ ಮೇಲೆ ಹಾಕ್ಕೊಂಡು ತಿನ್ಬೋದು. ನೆಕ್ಸ್ಟು ನೀವು ಚಿಯಾ ಸೀಡ್ಸನ್ನು ಏನಾದರೂ ಯೂಸ್ ಮಾಡ್ತಾಯಿದ್ರೆ ನೀವೇನು ಬೇಕು, ಜಾಸ್ತಿ ನೀರು ಕುಡಿಲೇಬೇಕು. ಸೊ ಯಾಕಂದರೆ ಅವು ಚಿಯಾ ಸೀಡ್ಸ್ ನಿಮ್ಮ ಬಾಡಿಯಲ್ಲಿರೋ ನೀರನ್ನೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಸೊ ನೀವು ಎಷ್ಟು ನೀರು ಚೆನ್ನಾಗಿ ಕುಡಿತೀರೋ ಅಷ್ಟು ಒಳ್ಳೆಯದು. ಸೊ ನೆಕ್ಸ್ಟು ಒಮೆಗಾ 3 ಜಾಸ್ತಿ ಇರುತ್ತೆ ಚಿಯಾ ಸೀಡ್ಸಲ್ಲಿ. ಸೊ ಇದರಿಂದನೂ ನಿಮಗೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ನೆಕ್ಸ್ಟ್ ಏನಂತಂದರೆ, ನೆಕ್ಸ್ಟು ಚಿಯಾ ಸೀಡ್ಸನ್ನು ಯಾರು ಯೂಸ್ ಮಾಡಬಾರ್ದು. ಸೊ ಇವೆಲ್ಲ ಹೇಳಿದ್ರಿ ಮೇಡಮ್, ಹಂಗಾರೆ ನಾನು ಮಾಡಿಬಿಡ್ಲಾ, ಎಲ್ಲರೂ ಯೂಸ್ ಮಾಡ್ಬೋದು ಅಂತಂದರೆ ನೋ. ಯಾರು ಯೂಸ್ ಮಾಡ್ಬೋದು ಅಂದರೆ, ನಿಮಗೆ ಹೊಟ್ಟೆ ಉಬ್ಬರ ಇತ್ತು, ಹೊಟ್ಟೆ ಉಬ್ಬರ ಆಗಿ ಫುಲ್ ಗ್ಯಾಸ್ಟ್ರಿಕ್ ಆಗ್ತಿದೆ, ಎಸಿಡಿಟಿ ಅಂತ ಹೇಳ್ತೀವಲ್ಲ, ಎಸಿಡಿಟಿ ಆಗ್ತಿದೆ ಅನ್ನೋರು ನೀವು ತೊಗೊಳ್ಳೇಬಾರ್ದು, ಈ ಚಿಯಾ ಸೀಡ್ಸನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ IBS ಇರೋರು, ಲೂಸ್ ಮೋಷನ್ ಆಗ್ತಿದೆ, ಆ ಟೈಮಲ್ಲಿ ಯಾರು ಚಿಯಾ ಸೀಡ್ಸ್ ಯೂಸ್ ಮಾಡಬೇಡಿ. ಫೋರ್ತ್ ಒನ್ನು, ನಿಮಗೆ ಬೀಜಗಳು, ಈಗ ಬೇರೆ ಬೀಜಗಳು ತಿಂದಿರಿ, ಸೂರ್ಯಪಾನ ಬೀಜ ಅದು ಇದು ಬೀಜ ತಿಂದಿರ್ತೀರಿ, ಅಲರ್ಜಿ ಆಗಿತ್ತಂದರೆ ಈ ಚಿಯಾ ಸೀಡ್ಸನ್ನು ನೀವು ಇದನ್ನು ಅಲರ್ಜಿ ಇರ್ಬೋದು, ಸೊ ನೀವು ಅವಾಯ್ಡ್ ಮಾಡಿ. ನೆಕ್ಸ್ಟು ರಕ್ತಸ್ರಾವ, ಈಗ ಮೂಗಿಂದ ರಕ್ತ ಬರ್ತಿರ್ಬೋದು, ಯಾವುದೇ ಒಂದು ರಕ್ತಸ್ರಾವ, ನನಗೆಲ್ಲ ಇಲ್ಲಿ ಟಚ್ ಆಯಿತು ರಕ್ತ ಬರ್ತಿದೆ ಅನ್ನೋರು ಯಾರು ಇವನ್ನ ಯೂಸ್ ಮಾಡಬೇಡ್ರಿ. ಯಾಕಂದರೆ ಬ್ಲಡ್ಡು ತೆಳುವಾಗೆ ಇರುತ್ತಲ್ಲ, ಸೊ ಇದನ್ನು ತೊಗೊಳೋದ್ರಿಂದ ನಿಮ್ಗೆ ಇನ್ನೂ ಬ್ಲಡ್ ಹರಿತಾ ಇರುತ್ತೆ. ಸೊ ರಕ್ತಸ್ರಾವ ಇರೋರು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಆಸ್ಪಿರಿನ್ ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ, ಆ ಟ್ಯಾಬ್ಲೆಟ್ ತೊಗೊಳೋರು ಮಾತ್ರ ಇದನ್ನು ಯೂಸ್ ಮಾಡಬೇಡ್ರಿ. ಮತ್ತು ಮೂತ್ರಪಿಂಡ ಸಮಸ್ಯೆಗಳು ಏನಾದರೂ ಇದ್ದರೂ ನೀವು ಇದನ್ನು ಯೂಸ್ ಮಾಡಬಾರ್ದು. ಸೊ ಯಾರು ಯೂಸ್ ಮಾಡಬಾರ್ದು ಅಂತ ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. ಇವರೆಲ್ಲ ಬಿಟ್ಟು ಬೇರೆಯವರೆಲ್ಲ ಯೂಸ್ ಮಾಡಬೇಕು, ಅದನ್ನು ಯಾವ ಥರ ಯೂಸ್ ಮಾಡಬೇಕಂತಲೇ ಹೇಳ್ಕೊಟ್ಟಿದ್ದೀನಿ. ನಮಸ್ಕಾರ.